ಯಾವುದೇ ಸ್ವಾರ್ಥ ಭಾವನೆ ಇಲ್ಲದೆ ಸದಾಕಾಲ ಪ್ರೀತಿ, ಕಾಳಜಿ, ಕೋಪ, ಸಲಹೆ ತೋರುವ ಹಾಗೂ ಸದಾಕಾಲ ನಮ್ಮೊಂದಿಗೆ ನಿಲ್ಲುವ ನಿಷ್ಕಲ್ಮಶ ಸಂಬಂಧ ಅದು ಸ್ನೇಹ ಅಂತ ಹೇಳ್ಬೋದು. ನೋಡಿ, ಈ ಸ್ನೇಹ ಎನ್ನುವಂತಹ ಸಂಬಂಧ ನಮ್ಮ ಜನ್ಮದೊಂದಿಗೆ ಜನ್ಮ ತಾಳದೇ ಇದ್ದರೂ ಕೂಡ ನಮ್ಮ ಮರಣ ಎನ್ನುವಂತಹ ಕೊನೆ ಉಸಿರಿನವರೆಗೂ ನಮ್ಮ ಜೊತೆಗೆ ಶಕ್ತಿಯಾಗಿ ನಿಲ್ಲುವಂತಹ ಏಕೈಕ ಸರ್ವಶ್ರೇಷ್ಠ, ಸರ್ವೋನ್ನತ, ಸರ್ವ ಉತ್ತಮವಾದ ಸಂಬಂಧ ಅದುವೇ ಸ್ನೇಹ ಅಂತ ಹೇಳಬಹುದು. ನೋಡಿ, ಈ ಸಂಬಂಧವು ಎಷ್ಟೋ ಜನರ ಜೀವನದಲ್ಲಿ ತಂದೆ, ತಾಯಿ, ಸಹೋದರ, ಸಹೋದರಿಯರ ಪಾತ್ರದ ಪ್ರೀತಿ, ಮಮತೆ, ಕಾಳಜಿ, ಗೌರವವನ್ನು ಕೊಟ್ಟು ಅವರ ಜೀವನದಲ್ಲಿ ಬೆಳಕನ್ನು ಚೆಲ್ಲುವಂತಹ ಕಾರ್ಯ, ಬೆಳಕನ್ನು ಚೆಲ್ಲುವಂತಹ ಒಂದು ಸ್ಫೂರ್ತಿಯನ್ನು ಪಡೆದುಕೊಂಡಿರುವಂತಹ ಸಂಬಂಧ ಅದು ಸ್ನೇಹ ಅಂತ ಹೇಳಿದ್ರು ಕೂಡ ತಪ್ಪಾಗುವುದಿಲ್ಲ. ನೋಡಿ, ಸುಮಾರೆಡೆಗೆ ಬುದ್ಧಿಜೀವಿಗಳು ಈ ಸಂಬಂಧವನ್ನು ಹೆಜ್ಜೇನಿಗೆ ಹೋಲಿಸಿದ್ದಾರೆ. ಹೇಗೆ ಹೆಜ್ಜೇನಿನ ರುಚಿಯನ್ನು ನಾವು ಅರಿತುಕೊಳ್ಬೇಕು, ಅನುಭವಿಸಬೇಕು ಅಂದರೆ ಆ ಹೆಜ್ಜೇನನ್ನು ಸವಿದಾಗ ಮಾತ್ರ ಅದರ ರುಚಿ ಎಷ್ಟರ ಮಟ್ಟಿಗೆ ಇದೆ ಎನ್ನುವಂತಹ ಒಂದು ಅನುಭವವನ್ನು ನಾವು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿದೆ. ಅದೇ ರೀತಿ ಈ ಸ್ನೇಹ ಸಂಬಂಧದ ರುಚಿಯನ್ನು ನಾವು ಅರಿತುಕೊಳ್ಬೇಕು ಅಂದರೆ ಇದನ್ನು ನಾವು ಜೀವನದಲ್ಲಿ ಪಡೆದುಕೊಂಡಾಗ ಮಾತ್ರ, ಅದನ್ನು ಅನುಭವಿಸಿದಾಗ ಮಾತ್ರ ಅದರ ರುಚಿ ಎಷ್ಟರ ಮಟ್ಟಿಗೆ ಇದೆ ಅಂತ ನಾವು ಅರಿತುಕೊಳ್ಳಲಿಕ್ಕೆ ಸಾಧ್ಯವಾಗಿದೆ. ಈ ಸಂಬಂಧದ ಬಗ್ಗೆ ಬರೀ ನಾವು ಮಾತಿನಲ್ಲೋ, ಶಬ್ದದಲ್ಲೋ, ಭಾಷಣದಲ್ಲೋ ವರ್ಣಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಮತ್ತು ಈ ಸಂಬಂಧದಲ್ಲಿ ನಾವು ಬರೀ ಬಯಸುವುದಕ್ಕಿಂತ ನಾವು ಎಷ್ಟರ ಮಟ್ಟಿಗೆ ಅದನ್ನು ನಾವು ನಿರ್ವಹಿಸ್ತಾ ಇದ್ದೀವಿ ಅನ್ನುವಂತಹ ಪ್ರಶ್ನೆಯು ಕೂಡ ನಮಗೆ ನಾವು ಇವತ್ತು ಮಾಡಿಕೊಳ್ಬೇಕಾಗಿದೆ. ನೋಡಿ, ಒಬ್ಬ ವ್ಯಕ್ತಿಯ ಪಾತ್ರವು, ಒಬ್ಬ ವ್ಯಕ್ತಿಯ ಸಂಬಂಧವು ನಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಒಳ್ಳೆಯದಾಗಿದೆ ಅಂದರೆ ಒಬ್ಬ ವ್ಯಕ್ತಿ ನಮ್ಮ ಜೀವನದ ಅಮೂಲ್ಯವಾದ ಸ್ನೇಹ ಸಂಬಂಧವು ನಮ್ಮ ಜೀವನದಲ್ಲಿ ಎಷ್ಟರ ಮಟ್ಟಿಗೆ ಒಳ್ಳೆಯ ಪಾತ್ರವನ್ನು ನಿರ್ವಹಿಸ್ತಾ ಇದೆ, ಎಷ್ಟರ ಮಟ್ಟಿಗೆ ಅದು ಒಳಿತನ್ನು ಬಯಸ್ತಾ ಇದೆ ಅನ್ನುವಂಥದ್ದು ಮಾತ್ರ ನಾವು ನಮ್ಮ ವಿಚಾರದಲ್ಲಿ ಇಟ್ಟುಕೊಳ್ಬೇಕು. ಹೊರತು ಆ ವ್ಯಕ್ತಿಯ ವ್ಯಕ್ತಿತ್ವ ಇಡೀ ಸಮಾಜದ, ಇಡೀ ಸೃಷ್ಟಿಯ ದೃಷ್ಟಿಯಲ್ಲಿ ಹೇಗಿದೆ ಎನ್ನುವಂತಹ ವಿಚಾರವನ್ನು ನಾವು ಕೈ ಬಿಡಬೇಕಾಗಿದೆ. ಆದಾಗ ಮಾತ್ರ ಈ ಸಂಬಂಧವು ನಾವು ಕಾಪಾಡಿಕೊಂಡು ಒಂದು ಖುಷಿಯಿಂದ ಸಾಗಿಸಲಿಕ್ಕೆ ಸಾಧ್ಯವಿದೆ. ಯಾವುದೇ ಸಂಬಂಧದಲ್ಲಿ ನಾವು ಬಯಸುವುದಕ್ಕಿಂತ ಮುಂಚೆ ಇದನ್ನು ನಾವು ಅವರ ಜೀವನದಲ್ಲಿ ಕೊಡಬೇಕಾಗಿದೆ. ಆದಾಗ ಮಾತ್ರ ಆ ಸಂಬಂಧ ಒಂದು ಸುಖಮಯ ಮತ್ತು ಸಂತೋಷಮಯ ಸಂಬಂಧವಾಗಿ ಮುನ್ನಡೆಯಲಿಕ್ಕೆ ಸಾಧ್ಯವಿದೆ. ನೋಡಿ, ಒಂದು ಗಾದೆಯಲ್ಲಿ ಹೇಳ್ತಾರೆ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತ್ತಿನ ಬೇಡ, ಅದು ಮುಂದೆ ಕಟ್ಟಿಟ್ಟ ಬುತ್ತಿ ಸರ್ವಜ್ಞ ಅಂತ ಹೇಳ್ತಾರೆ. ನೋಡಿ, ಸೃಷ್ಟಿಕರ್ತನು ಕೆಲವೊಂದು ನಿರ್ಧಾರಗಳು ನಮ್ಮ ಕೈಯಲ್ಲಿ ಕೊಟ್ಟಿದ್ದಾನೆ. ಹೇಗೆ ಅಂದರೆ ಈ ಸಂಬಂಧದಲ್ಲಿ ನಾವು ಈ ಪ್ರೀತಿ, ಮಮತೆ, ವಾತ್ಸಲ್ಯ, ಕಾಳಜಿ, ಗೌರವ, ಸಲಹೆ ಇವೆಲ್ಲವನ್ನು ಕೊಡೋದಕ್ಕಿಂತ ಮುಂಚೆ ನಾವು ನಿರ್ಧಾರ ತೆಗೆದುಕೊಳ್ಬೇಕಾದ ಒಂದು ವಿಷಯವಿದೆ. ಈ ಎಲ್ಲ ವಿಷಯಗಳು, ಈ ಎಲ್ಲ ವಿಚಾರಗಳು ಯಾವ ವ್ಯಕ್ತಿಗೆ, ಯಾವಾಗ, ಎಲ್ಲಿ, ಎಷ್ಟರ ಮಟ್ಟಿಗೆ ಕೊಡಬೇಕು ಅನ್ನುವಂತಹ ನಿರ್ಧಾರವು ನಮ್ಮ ಕೈಯಲ್ಲಿ ಸೃಷ್ಟಿಕರ್ತ ಕೊಟ್ಟಿದ್ದಾನೆ. ಅದೇ ರೀತಿ ಈ ವಿಚಾರಗಳು ನಮ್ಮ ಜೀವನದಲ್ಲಿ ಅಂದರೆ ಸಿಗಬೇಕು ಅನ್ನುವಂತಹ ವಿಚಾರ, ಅಂದರೆ ನಮ್ಮ ಜೀವನಕ್ಕೆ ಮತ್ತೆ ಬೇರೆ ವ್ಯಕ್ತಿಯಿಂದ ಸಿಗಬೇಕು ಎನ್ನುವಂತಹ ನಿರ್ಧಾರವು ಸೃಷ್ಟಿಕರ್ತ ತನ್ನ ಕೈಯಲ್ಲಿ ಇಟ್ಟುಕೊಂಡಿದ್ದಾನೆ. ಅಂದರೆ ಯಾವಾಗ, ಯಾರಿಂದ, ಎಲ್ಲಿಯವರೆಗೆ, ಎಷ್ಟರ ಮಟ್ಟಿಗೆ ಎನ್ನುವಂತಹ ನಿರ್ಧಾರ ಸೃಷ್ಟಿಕರ್ತನ ಕೈಯಲ್ಲಿದೆ. ಅದಕ್ಕಾಗಿ ಸೃಷ್ಟಿಕರ್ತನ ಈ ನಿರ್ಧಾರಕ್ಕೆ ನಾವು ಸಹಕರಿಸಿ ಸದಾಕಾಲ ನಮ್ಮ ಪಾತ್ರವನ್ನು ಎಷ್ಟರ ಮಟ್ಟಿಗೆ ನಿಭಾಯಿಸೋದಕ್ಕೆ ಸಾಧ್ಯವೋ ಅಷ್ಟರ ಮಟ್ಟಿಗೆ ಒಳ್ಳೆಯದಾಗಿ, ಜವಾಬ್ದಾರಿಯುತವಾಗಿ ನಮ್ಮ ಪಾತ್ರವನ್ನು ನಾವು ನಿರ್ವಹಿಸುತ್ತಾ ಸುಖಮಯವಾದ, ಸಂತೋಷಮಯವಾದ ಜೀವನವನ್ನು ಸಾಗಿಸೋಣ ಅಂತ ಹೇಳುತ್ತಾ ನನ್ನ ವಿಚಾರವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಶರಣು ಶರಣಾರ್ಥಿ.